ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನ ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗವು ಪ್ರಕಟಣೆ 19ನೇ ಅಧ್ಯಾಯ 15-16 ವಚನಗಳು. ಪ್ರಕಟಣೆ 19, 15, 16 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟೆಯಲ್ಲಿರುವುದನ್ನು ತಿಳಿಯುತ್ತಾನೆ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರುತ್ತದೆ. ದೇವರಾತ್ಮನಾದ ಕರ್ತನು ತಾನೇ ಈ ವಾಕ್ಯಗಳನ್ನ ನಮಗೆ ನಮ್ಮ ಗ್ರಹಿಕೆಗೆ ತರಲಿ. ದೇವರ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ಬೋಧಿಸಲಿ. ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ನಾವು ಇದನ್ನ ಓದಿದ ವಾಕ್ಯದ ಭಾಗವು ಪ್ರಕಟಣೆ ಪುಸ್ತಕದ 19ನೇ ಅಧ್ಯಾಯದ ಒಂದು ಭಾಗ. ನಾನು ಕಳೆದ ಬಾರಿ ಹೇಳಿದಂತೆ ಪ್ರಕಟಣೆ 19ನೇ ಅಧ್ಯಾಯ ಬಹಳ ವಿಜೃಂಭಣೆಯಿಂದ ಕೂಡಿರುವಂತಹ ಅಧ್ಯಾಯ. ಪರಲೋಕದ ಮತ್ತು ಭೂಲೋಕದ ಬೇರೆ ಬೇರೆ ಘಟನೆಗಳನ್ನ ವಿವರಿಸುವಂತ ಒಂದು ವಿಶೇಷವಾದ ಅಧ್ಯಾಯ. ಇಲ್ಲಿ ಭೂಮಿ ಮೇಲೆ ಒಂದು ದಿವಸ ನಡೀಲಿಕ್ಕಿರುವಂತಹ ಒಂದು ದೊಡ್ಡ ಯುದ್ಧ, ಅದರ ಕುರಿತಾದ ವಿವರಣೆ ನಮಗೆ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ 19ರಿಂದ 21 ವಚನಗಳ ತನಕ ಕೊಡಲ್ಪಟ್ಟದೆ. ಆ ಯುದ್ಧಕ್ಕಾಗಿ ಯೇಸು ಕ್ರಿಸ್ತನು ಪರಲೋಕದಿಂದ ಆತನು ಬಿಳಿ ವಸ್ತ್ರ ಧರಿಸಿದವನಾಗಿ, ಬಿಳಿ ಕುದುರೆ ಏರಿದವನಾಗಿ, ಅನೇಕ ಮುಕುಟಗಳು ಕಿರೀಟಗಳನ್ನ ಧರಿಸಿಕೊಂಡವನಾಗಿ, ಹಲವು ವಿಧದ ನಾಮ ಧರಿಸಿದವನಾಗಿ, ಬಹು ಪ್ರಕಾಶದಿಂದಲೂ ತನ್ನ ಬಾಯಿಂದ ಹೊರಡುವಂತ ಖಡ್ಗದಿಂದಲೂ ಆತನು ಭೂಮಿಯ ಕಡೆಗೆ ಧಾವಿಸುತ್ತಿದ್ದಾನೆ. ಆತನೊಂದಿಗೆ ಇನ್ನು ಅನೇಕ ಭಕ್ತ ಸಮೂಹ ಬಿಳಿ ಕುದುರೆ ಮೇಲೆ ಅವರು ಸಹ ಏರಿದವರಾಗಿ ಪ್ರತಿಯೊಬ್ಬರು ಅವರು ಸಹ ಆತನನ್ನ ಹಿಂಬಾಲಿಸಿಕೊಂಡು ಬರ್ತಿದ್ದಾರೆ. ಹೀಗೆ ಯೇಸು ಕ್ರಿಸ್ತನು ಬರುವಾಗ ಆತನು ಏನನ್ನ ಮಾಡ್ತಾನೆ ಎಂಬುದನ್ನ ಇಲ್ಲಿ 15ನೇ ವಚನ ನಮಗೆ ತಿಳಿಸ್ತದೆ. ಇಂಥ ಅನೇಕ ವಚನಗಳನ್ನ ನಾವು ವಾಕ್ಯದಲ್ಲಿ ಓದಲಿಕ್ಕೆ ಸಾಧ್ಯವಿದೆ ಸತ್ಯವೇದದ ಬೇರೆ ಬೇರೆ ಭಾಗಗಳಲ್ಲಿ. ಇಲ್ಲಿ ಕೊಟ್ಟಿರುವಂತದ್ದು ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ, ಜನಾಂಗಗಳನ್ನೆಲ್ಲ ಕ್ರೋಢೀಕರಿಸಿ ಸುಳ್ಳು ಪ್ರವಾದಿಯು ಮತ್ತು ಕ್ರಿಸ್ತ ವಿರೋಧಿಯು ಜನಾಂಗಗಳನ್ನೆಲ್ಲ ಕ್ರಿಸ್ತನ ವಿರುದ್ಧವಾಗಿ, ಇಸ್ರೇಲರಿಗೆ ವಿರುದ್ಧವಾಗಿ, ಕ್ರಿಸ್ತನ ವಿರುದ್ಧವಾಗಿ ಕೂಡಿಸಿ ಜಮಾಯಿಸಿ ಅವ್ರನ್ನ ಯುದ್ಧಕ್ಕಾಗಿ ನಿಲ್ಲಿಸಿರುವಲ್ಲಿ ಈಗ ಯೇಸು ಕ್ರಿಸ್ತನು ಬರುವಾಗ ನಾವು ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಅದನ್ನ ಓದ್ತೇವೆ. ಯೆಶಾಯ 27ನೇ ಅಧ್ಯಾಯದ 1ನೇ ವಚನದಲ್ಲಿ: ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತೂ ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, 2 ಹೆಬ್ಬಾವುಗಳನ್ನು ಹೊಡೆದು ಮಹಾನದಿಯಲ್ಲಿನ ಘಟಸರ್ಪವನ್ನು ಕೊಂದು ಹಾಕುವನು. ಇಲ್ಲಿ ಯೇಸು ಕ್ರಿಸ್ತನು ಹೀಗೆ ಬರುವಾಗ ಇಲ್ಲಿ ಯೆಹೋವನು ಎಂಬುದಾಗಿ ಬರ್ತದೆ. ಆ ದಿನದಲ್ಲಿ ಯೆಹೋವನು, ಯೇಸು ಕ್ರಿಸ್ತನನ್ನ ಇಲ್ಲಿ ನೇರವಾಗಿ ಯೆಹೋವನು ಎಂಬುದಾಗಿ ಕರೆಯಲಾಗಿದೆ. ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತು ಬಲವೂ ಆಗಿರುವ ತನ್ನ ಖಡ್ಗದಿಂದ, ಆ ಖಡ್ಗವನ್ನ ಇಲ್ಲಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದಿದ್ದೇವೆ, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಇದನ್ನೇ ನಾವು ಇನ್ನೊಂದು ವಿಧದಲ್ಲಿ 2 ಥೆಸಲೋನಿಕದಲ್ಲಿ ಓದ್ತೇವೆ. 2 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ 8ನೇ ವಚನ ವಿಶೇಷವಾಗಿ ಅಲ್ಲಿ ಬರ್ತದೆ: ಅವನು ತೆಗೆದು ಬಿಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನ ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಹಾಗಾದ್ರೆ ಅಧರ್ಮ ಸ್ವರೂಪನೇನುವಂತಹ ಕ್ರಿಸ್ತ ವಿರೋಧಿಗೆ ವಿರುದ್ಧವಾಗಿ ಯೇಸು ಕ್ರಿಸ್ತನು ತನ್ನ ಬಾಯಿಂದ ಬರುವಂತಹ ಖಡ್ಗದಿಂದ ಕೊಲ್ತಾನೆ. ಹಾಗಾಗಿ ಯೆಶಾಯನು ಹೇಳ್ತಾನೆ, ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತೂ ಬಲವಾಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಇದು ಕ್ರಿಸ್ತ ವಿರೋಧಿಯನ್ನ ಸೂಚಿಸ್ತಾರೆ. ಡೊಂಕಾಗಿ ಹರಿಯುವ ಸರ್ಪ ಅನೇಕರ ಮನಸ್ಸನ್ನ ತಾರುಮಾರು ಮಾಡುವಂತ ಕ್ರಿಸ್ತ ವಿರೋಧಿಯನ್ನ ಸೂಚಿಸ್ತಾರೆ. 2 ಹೆಬ್ಬಾವುಗಳನ್ನು ಹೊಡೆದು ಅದು ತನ್ನ ಬಾಯ ಖಡ್ಗದಿಂದ ಹೊಡಿತಾನೆ ಅನ್ನುವಂತ ಮಾತಿಲ್ಲಿದೆ. ಥೆಸಲೋನಿಕದಲ್ಲಿ ಹಾಗೆ ಬರ್ತದೆ, ಅದು ತನ್ನ ಬಾಯ ಉಸಿರು ಎಂಬುದಾಗಿ ಬರ್ತದೆ. ಜೊತೆಗೆ ಯೇಸು ಕ್ರಿಸ್ತನ ಬಾಯಿಂದ ಬರುವಂತಹ ಹದವಾದ ಕತ್ತಿ ಕ್ರಿಸ್ತ ವಿರೋಧಿಯನ್ನ, ಸುಳ್ಳು ಪ್ರವಾದಿಯನ್ನ ಮಾತ್ರವಲ್ಲ, ಜನಾಂಗಗಳನ್ನು ಸಹ ಅದು ಹೊಡಿತಾರೆ. ಹಾಗಾಗಿ ಇಲ್ಲಿ ಬರ್ತದೆ, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಜೊತೆಗೆ ಈ ಯುದ್ಧದ ನಂತರದಲ್ಲಿ ಯೇಸು ಕ್ರಿಸ್ತನು 1000 ವರ್ಷ ಆಳ್ವಿಕೆ ಮಾಡ್ಲಿಕ್ಕಿದ್ದಾನೆ. ಆ ದಿನದ ಹಲವು ವಿವರಣೆಗಳನ್ನು ನಾವು ಸತ್ಯವೇದದ ವಿವಿಧ ಭಾಗಗಳಲ್ಲಿ ಕಾಣಬಹುದು. ಇಲ್ಲಿ ಬರ್ತದೆ, ಆತನ ಅವರನ್ನ ಕಬ್ಬಿಣದ ಕೋಲಿನಿಂದ ಆಳುವನು. ಹಾಗಾದ್ರೆ ಆತನ ಆಳ್ವಿಕೆಯ ಕಾಲ ಅಥವಾ ವಿರೋಧಿಗಳ ಮೇಲೆ ಆತನ ಅಧಿಕಾರ ಅದು ಕಬ್ಬಿಣದ ಕೋಲು. ಹಾಗಾದ್ರೆ ಕಠಿಣವಾದ ಆಳ್ವಿಕೆ ಇದೆ ಅವರಿಗೆ, ವಿರೋಧಿಗಳಿಗೆ ಅದು ಕಠಿಣವಾದ ಆಳ್ವಿಕೆ. ಈ ಕಬ್ಬಿಣದ ಕೋಲಿನಿಂದ ಆಳುವ ಈ ಭಾಗ ಈತನ ಕುರಿತಾಗಿ ಕೀರ್ತನೆ 2ರಲ್ಲೂ ಸಹ ಓದಬಹುದು. ನಂತರದಲ್ಲಿ ಪ್ರಕಟಣೆ 2ನೇ ಅಧ್ಯಾಯಕ್ಕೆ ಬರುವಾಗ ತುವತೈರ ಸಭೆಯ ಕುರಿತಾಗಿ ಓದುವಾಗ ಅಲ್ಲಿ ಕ್ರಿಸ್ತನ ಸಭೆಯವರು ಸಹ ಕಬ್ಬಿಣದ ಕೋಲಿನಿಂದ ಆತನೊಂದಿಗೆ ಆಳುವಂತ ಭಾಗವನ್ನು ಓದಬಹುದು. ನಂತರ ಪ್ರಕಟಣೆ 12ನೇ ಅಧ್ಯಾಯಕ್ಕೆ ಬರುವಾಗ ಜನಾಂಗಗಳನ್ನು ಆಳತಕ್ಕ ಒಂದು ಗಂಡು ಕೂಸಿನ ಕುರಿತಾಗಿ ಅಲ್ಲಿ ಓದ್ತೇವೆ, ಅದು ಸಹ ಕಬ್ಬಿಣದ ಕೋಲಿನಿಂದ ಆಳುತ್ತದೆ. ಹಾಗಾದ್ರೆ ಕ್ರಿಸ್ತನ ಸಭೆಯವರು
ಮತ್ತು ಹಿಂಸೆ ಮತ್ತು ಮಹಾಹಿಂಸೆ ಕಾಲದಲ್ಲಿ, ಅದು ಉಪದ್ರವ ಅಥವಾ ಮಹಾ ಉಪದ್ರವ ಕಾಲದಲ್ಲಿ ಜೀವಿಸಿದಂತ ಭಕ್ತ ಸಮೂಹ ಸಹ ಅಲ್ಲಿ ಆ ದಿನದಲ್ಲಿ ತಮ್ಮ ಪರಿಶುದ್ಧರನ್ನು ಕಾದುಕೊಂಡ ಒಂದು ಗುಂಪು ಇರ್ತದೆ. ಅವರು ಸಹ ಈ ಮೂರು ಗುಂಪಿಗೆ ಸೇರಿದವರು. ಅವರು ಕಬ್ಬಿಣದ ಕೋಲಿನಿಂದ ಆಳತಕ್ಕವರು. ಆದರೆ ಕಠಿಣವಾದ ನ್ಯಾಯ ತೀರ್ಪನ್ನ ದೇವರ ವಿರೋಧಿಗಳಿಗೂ ಕ್ರಿಸ್ತನ ವಿರೋಧಿಗಳಿಗೂ ಅವರು ನಡೆಸುವವರಾಗ್ತಾರೆ. ಇದು ಬಹಳ ಅತ್ಯುತ್ತಮವಾದ ಸಂಗತಿಗಳು. ಇಲ್ಲಿ ಯೇಸು ಕ್ರಿಸ್ತನ ಕೋಪ ಹೇಗೆ ತೋರಿ ಬರ್ತದೆ ಎಂಬುದಾಗಿ ಮುಂದೆ ಬರ್ತದೆ. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷ ತೊಟ್ಟೆಯಲ್ಲಿರುವುದನ್ನು ತಿಳಿಯುತ್ತಾನೆ. ಹಾಗಾದರೆ ಯೇಸು ಕ್ರಿಸ್ತ ಒಬ್ಬ ಒಂದು ದ್ರಾಕ್ಷಿಯ ಆಲೆಯಲ್ಲಿ ದ್ರಾಕ್ಷಾರಸವನ್ನು ತೆಗೆಯುವುದಕ್ಕಾಗಿ ಆ ತೊಟ್ಟಿಯಲ್ಲಿ ದ್ರಾಕ್ಷಿನ ಹಾಕಿದ ಮೇಲೆ ಅದರೊಳಗೆ ಕೆಲವರು ಇಳಿದು ಅದನ್ನ ತುಳಿತಾರೆ. ಅದರೊಳಗಿಂದ ದ್ರಾಕ್ಷರಸ ಹೊರಗೆ ಬರುವಂತೆ ಅದು ಚಿಮ್ತದೆ. ಆಗ ತುಳಿಯುವಾಗ ದ್ರಾಕ್ಷರಸ ಹೊರಗೆ ಚಿಮ್ತದೆ. ಆ ತುಳಿಯುವವರ ವಸ್ತ್ರವೆಲ್ಲ ಅದು ದ್ರಾಕ್ಷರಸವಾಗ್ತದೆ. ಆ ವಿಧದಲ್ಲಿ ಆತನು ಯೇಸು ಕ್ರಿಸ್ತನು ದೇವರ ಕೋಪದಿಂದ ತುಂಬಿದವನಾಗಿ ದೇವರ ವಿರೋಧಿಗಳನ್ನು ಆತನು ತುಳಿಲಿಕ್ಕಿದ್ದಾನೆ. ಇದನ್ನು ಯಾಕೋಬನು ಸಹ ಪ್ರವಾದಿಸ್ತಾನೆ ಆದಿಕಾಂಡ 49 ನಂತರದಲ್ಲಿ 14ನೇ ವಚನ ಹೇಳ್ತದೆ, ಈತನು ಈ ಯುದ್ಧದಲ್ಲಿ ಜಯಶಾಲಿ ಆಗ್ತಾನೆ. 14ನೇ ವಚನ ಹೇಳ್ತದೆ, ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನ ಎಂಬ ಹೆಸರು ಬರ್ತದೆ. ಆತನೊಂದಿಗೆ ಆಳುವ ಅನೇಕ ಅರಸರಿದ್ದಾರೆ. ಅವರ ಮೇಲೆ ಆತನು ಅಧಿರಾಜನು. ಅನೇಕರು ಆತನ ಆಜ್ಞೆಯನ್ನು ನೆರವೇರಿಸುವ ಅಧಿಕಾರ ನಡೆಸುವವರು ಇರ್ತಾರೆ. ಅವರೆಲ್ಲರ ಮೇಲೆ ಆತನು ಒಡೆಯನು. ಆ ಹೆಸರು ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ಬರೆಯಲ್ಪಟ್ಟಿರ್ತದೆ. ಬೇರೆ ಯೇಸು ಕ್ರಿಸ್ತನ ಕುರಿತಾದ ಮಹತ್ತುಗಳು ಪ್ರಕಟಣೆ ಪುಸ್ತಕದಲ್ಲಿ ಅದ್ಭುತವಾಗಿ ಕೊಡಲ್ಪಟ್ಟದೆ. ಇಂಥವನು ನಮಗೆ ರಕ್ಷಕನು. ಈತ ನಮಗೆ ರಕ್ಷಕನಾಗಿರುವುದರಿಂದ ಆತನು ನಮ್ಮ ಮೇಲೆ ತನ್ನ ಕೋಪವನ್ನು ತೋರಿಸುವನ. ಬದಲಾಗಿ ಆತನ ಆಳ್ವಿಕೆ, ಆತನ ದೊರೆತನದಲ್ಲಿ ನಮ್ಮನ್ನು ಆತನೊಂದಿಗೆ ಆಳ್ವಿಕೆ ಮಾಡುವನಾಗಿ ಸೆಳೆಕೊಂಡಿದ್ದಾನೆ. ಹಾಗಾಗಿ ಯೇಸುವನ್ನ ಈಗಲೇ ನಂಬಿ ಆತ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನ ಐಕ್ಯತೆಯಲ್ಲಿಯೇ ನಾವು ಜೀವಿಸುವಂಥದ್ದು ನಮಗೆ ಈಗಲೂ ಕ್ಷೇಮ. ಮುಂದಿನ ನಿರೀಕ್ಷೆಯ ದಿನಗಳು, ಮುಂದೆ ಅನೇಕ ಯುಗಗಳಲ್ಲಿ ನಾವು ದಾಟಿ ಹೋಗ್ಬೇಕಾಗಿದೆ. ಆ ದಿನಗಳಲ್ಲಿಯೂ ನಾವು ಸುರಕ್ಷಿತರಾಗಿರುವಂತೆ ಈಗಲೇ ಯೇಸು ಕ್ರಿಸ್ತನನ್ನ ಸನ್ಮಾನಿಸಲೇಬೇಕು. ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಕರ್ತನಾದ ಯೇಸು ಕ್ರಿಸ್ತನೇ, ಜನಾಂಗಗಳನ್ನು ನೋಡುವುದಕ್ಕಾಗಿ ನಿನ್ನ ಬಾಯಿಂದ ಹದವಾದ ಕತ್ತಿಯು ಹೊರಟು ಬರುವುದಕ್ಕಾಗಿ ಸ್ತೋತ್ರ. ಅದೇ ಕತ್ತಿಯಿಂದ ನೀನು ಸುಳ್ಳು ಪ್ರವಾದಿಯನ್ನ, ಅದೇ ಕತ್ತಿಯಿಂದ ನೀನು ಕ್ರಿಸ್ತ ವಿರೋಧಿಯನ್ನ ನೀನು ಹತ ಮಾಡ್ತೆ, ಅದಕ್ಕಾಗಿ ಸ್ತೋತ್ರ. ಜನಾಂಗಗಳನ್ನು ಅದೇ ಕತ್ತಿಯಿಂದ ಕರ್ತನೆ ನೀನು ಹೊಡಿತೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನೀನು ಅವರನ್ನ ಕಬ್ಬಿಣದ ಕೋಲಿನಿಂದ ಆಳುತ್ತಿ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ನ್ಯಾಯ ತೀರ್ಪು ನಿನ್ನ ವಿರೋಧಿಗಳಿಗೂ ದೇವರ ವಿರೋಧಿಗಳಿಗೂ ಅದು ಕಠಿಣವಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನೀನು ಸರ್ವಶಕ್ತನಾದ ದೇವರ ಉಗ್ರಕೋಪ ಎಂಬ ದ್ರಾಕ್ಷ ತೊಟ್ಟಿಯಲ್ಲಿ ಕರ್ತನೆ ಅವರನ್ನು ತುಳಿದು ಬಿಡುವುದಕ್ಕಾಗಿ ಸ್ತೋತ್ರ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ನಿನ್ನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನೆಂಬುದಾಗಿ ಬರೆದಿರುವುದಕ್ಕಾಗಿ ಸ್ತೋತ್ರ. ರಾಜಾದಿರಾಜನಾದ ಯೇಸುವೆ, ಕರ್ತನಾದ ಯೇಸುವೆ, ನಿನಗೆ ನಾವು ಅಡ್ಡ ಬೀಳ್ತೇವೆ. ನಿನ್ನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೆ. ಇಂಥ ನಿನ್ನ ಕೋಪದಲ್ಲಿ ನಾವು ಸಿಕ್ಕಿ ಬೀಳದೆ ಸ್ವಾಮಿ, ಬದಲಾಗಿ ನಿನ್ನ ಕೃಪೆಗೂ ಪ್ರೀತಿಗೂ, ದೇವರ ಕೃಪೆಗೂ ಪ್ರೀತಿಗೂ ಒಳಗಾಗುವುದಕ್ಕಾಗಿ ಅಪ್ಪ ತಂದೆ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಸನ್ಮಾನಿಸಲು ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೆ. ನಿನಗೆ ಮಹಿಮೆ ಆಗಲಿ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.